ಪ್ಲೇಟ್ ಮೀಲ್ಸ್ ಅಲ್ಲಿ 2 ರೊಟ್ಟಿ ರೈಸ್ ಮೊಸರು ಉಂಡಿ ಪಾಪಡ್ ಬರುತ್ತೆ. ಮಿನಿ ಮೀಲ್ಸ್ ಅಂದ್ರೆ 86, 2 ರೊಟ್ಟಿ ಹಾಫ್ ರೈಸ್. ಹಾಲು ಫ್ಲೇವರು ಖಾರ ಜೊತೆಗೆ ತಿನ್ನಕ್ಕಂತೂ ಅಲ್ಟಿಮೇಟ್ ಆಗಿದೆ. 6 ರೂಪಾಯಿಗೆ ಗನ್ ಪೌಡರ್ ಜೊತೆಗೆ ತುಪ್ಪನೂ ಕೊಡ್ತಾರೆ. ನಿಮ್ಮ ಇಷ್ಟ, ಚಪಾತಿ ಬೇಕಾದ್ರೆ ಚಪಾತಿ, ಜೋಳದ ರೊಟ್ಟಿ ಬೇಕಾದ್ರೆ ಜೋಳದ ರೊಟ್ಟಿ, ಯಾವ್ದು ಬೇಕಾದ್ರೆ ತಗೋಬಹುದು. ಸ್ಪೆಷಲ್ ಎಲ್ಲ ಐಟಮ್ ನಮ್ದು ಸ್ಪೆಷಲ್. ಎಲ್ಲರಿಗೂ ನಮಸ್ಕಾರ. ನಾನು ಸಂತೀವತ್ತ. ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನು ಇಲ್ಲಿದ್ದೀನಪ್ಪ ಅಂದರೆ ಕಲಬುರಗಿಲೇ ಈ ಒಂದು ಪ್ಲೇಟ್ ಮಿಲ್ಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಜಾಗ ಶುರುವಾಗಿ ಬರೋಬ್ಬರಿ 23 ವರ್ಷ ಆಗಿದೆ. ಜಾಗದ ಹೆಸರು ಏನಪ್ಪ ಅಂದರೆ ಗಜಾನನ ಮಿಲ್ಸ್ ಅಂತ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಸಂಗಮ್ ಥಿಯೇಟ್ರು, ಸಂಗಮ್ ಕಾಂಪ್ಲೆಕ್ಸ್ ಎಕ್ಸಾಕ್ಟ್ ಆಪೋಸಿಟಲ್ಲೇ ಬರೋಂಥ ಒಂದು ಜಾಗ. ಜಸ್ಟ್ 126 ರೂಪಾಯಿಗೆ ಅನ್ನ ಸಾಂಬಾರು, ಅದ್ರ ಜೊತೆಗೆ ಚಪಾತಿ, ಜೋಳದ ರೊಟ್ಟಿ, ಪಲ್ಯ ಅಂತ ಸುಮಾರು ಐಟಮ್ನ ಕೊಟ್ಕೊಂಡ್ಬರ್ತಾರೆ. ಅದು ಲಿಮಿಟೆಡ್ ಮೀಲು, ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಎಲ್ರಿಗೂ ಸಾಕಾಗೋ ಲೆವೆಲ್ಗೆ ಕೊಡ್ತಾರೆ. ಒಂದು ಅಥೆಂಟಿಕ್ ನಾರ್ತ್ ಕರ್ನಾಟಕ ಶೈಲಿ ಫುಡ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಟೈಮಲ್ಲಿ ಬಂದಂತೂ ಸಿಕ್ಕಾಪಟ್ಟೆ ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗೋಂಥ ಒಂದು ಜಾಗ. ಒಂದು ಮನೆ ಊಟ, ಒಂದು ಮನೆ ಒಳಗಡೆ ಒಂದು ಒಳ್ಳೆ ಮನೆ ಊಟನ ಕೊಟ್ಕೊಂಡ್ಬರ್ತಾರೆ. ನಾವಿಲ್ಲಿ ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ಬಂದಿವಿ. ಬನ್ನಿ ಹೋಗಿ ಒಂದನ್ನು ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರು ಫುಡ್ಸ್ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿ ಬಿಸಿ ನಮ್ಮ ನಾರ್ತ್ ಕರ್ನಾಟಕ ಶೈಲಿ ಫುಡ್ನ ಮಾಡೋಣ. ಇದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಸ್, ಜಾಗಕ್ಕೆ ಬಂದು ಸೀಟಿಗೆ ಇಟ್ಕೊಂಡಿದ್ದೀವಿ. ಒಂದು ಹಾಲ್ ಥರ ಇದೆ. ಒಂದು ದೊಡ್ಡ ಹಾಲಲ್ಲಿ ಒಂದು 50ರಿಂದ 60 ಜನ ಅಟ್ ಎ ಟೈಮ್ ಕುತ್ಕೊಂಡು ತಿನ್ನೋವಂಥ ಒಂದು ಫೆಸಿಲಿಟಿ ಇದೆ. ಸುಮಾರು ಟೇಬಲ್ ಇದೆ. ಒಂದು 20 ಟೇಬಲ್ ಇದೆಯಾ? ಒಂದು 20 ಟೇಬಲ್ ಇದೆ. ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಹೋಗ್ಬೋದು. 126 ರೂಪೀಸ್ಗೆ ಫುಲ್ ಮೀಲ್ಸ್ ಅಂದರೆ ಒಂದು ಪ್ಲೇಟ್ ಮೀಲ್ ಲೆಕ್ಕದಲ್ಲಿ ಕೊಡ್ತಾರೆ. ಫುಲ್ ಮೀಲ್ ಅಲ್ಲ, ಪ್ಲೇಟ್ ಮೀಲ್ ಒಬ್ಬರಿಗೆ ಸಫಿಷಿಯೆಂಟ್ ಆಗಿರುತ್ತೆ. ನಾವು ಫುಡ್ಸ್ನ ಆರ್ಡರ್ ಮಾಡಬೇಕು. ತಗೊಬನ್ನಿ ಅಣ್ಣ ಐಟಮ್. ಈ ಒಂದು ಮೀಲಲ್ಲಿ ಸುಮಾರು ಐಟಮ್ ಬರುತ್ತೆ. ರೈಸ್ ಬರುತ್ತೆ, ಚಪಾತಿ ಬರುತ್ತೆ, ರೊಟ್ಟಿ ಬೇಕಾದ್ರೆ ರೊಟ್ಟಿ ಬರುತ್ತೆ, ಮಜ್ಜಿಗೆ ಬರುತ್ತೆ. ಈ ಒಂದು ಶೇಂಗಾ ಪುಡಿ ಅಂತ ಬರುತ್ತೆ ನೋಡಿ. ಪಟ್ ಐಟಮ್ ಬರ್ತಾ ಇದೆ. ಇಲ್ಲಿ ಇದೇನೋ ಕೊಟ್ಟಿದ್ದಾರೆ, ಅವ್ರನ್ನೇ ಕೇಳೋಣ. ಇದೇನಿದು? ಇದು ಯಾವ ಚಟ್ನಿ? ಸೌತೆಕಾಯಿ ಚಟ್ನಿ, ಉಪ್ಪಿನಕಾಯಿ, ಮೊಸರು. ಗಟ್ಟಿ ಮೊಸರು ಕೊಡ್ತೀರಾ ಇದರಲ್ಲೇ? ಶೇಂಗಾ ಹಿಂಡಿ. ಓಕೆ, ನೆಕ್ಸ್ಟು ಹಾಕಿ ರೊಟ್ಟಿ ಚಪಾತಿ ಒಂದು ಕೊಡ್ತೀರಾ? ಓಕೆ, ರೊಟ್ಟಿ ಇಲ್ಲ, ರೊಟ್ಟಿ ಕೇಳೋದು ರೊಟ್ಟಿ, ಚಪಾತಿ ಕೇಳೋದು ಚಪಾತಿ. ಎಕ್ಸಾಕ್ಟಾಗಿ ಅವ್ರನ್ನ ಕೇಳ್ತೀನಿ ರೀ. ಈ ಒಂದು ಫುಲ್ ಮೀಲ್ಸಲ್ಲಿ ಏನು ಬರುತ್ತೆ ಅಂತ. ಅಣ್ಣ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಒಂದು ಕಾಂಪ್ಯಾಕ್ಟ್ ಆಗಿರುವಂಥ ಜಾಗ, ದೊಡ್ಡ ಜಾಗ, ಸಫಕೇಷನ್ ಏನಿರಲ್ಲ. ಒಂದು ದೊಡ್ಡ ಹಾಲ್ ಥರನೇ ಇರುತ್ತೆ. ವೆಂಟಿಲೇಷನ್ ಚೆನ್ನಾಗಿದೆ. ಮಧ್ಯಾಹ್ನ ಬಂದು 126 ರೂಪೀಸ್ಗೆ ಒಂದು ಒಳ್ಳೆ ಮೀಲ್ ಮಾಡ್ಕೊಂಡು ಹೋಗ್ಬೋದು. 86 ರೂಪೀಸ್ಗೆ ಮಿನಿ ಮೀಲ್ ಲೆಕ್ಕದಲ್ಲಿ ಕೊಡ್ತಾರೆ. ಒಂದು ಮನೆ ಊಟ, ಒಂದು ನಾರ್ತ್ ಕರ್ನಾಟಕ ಅಥೆಂಟಿಕ್ ನಾರ್ತ್ ಕರ್ನಾಟಕ ಸ್ಟೈಲ್ ಒಂದು ಮನೆ ಊಟನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಹಾಕಿ ಅಣ್ಣ. ಏನಿದು? ಆಲೂಗಡ್ಡೆ ಬಟಾಟ. ಏನು ಆಲೂಗಡ್ಡೆ ಗೊಜ್ಜ ಸಾಂಬಾರ ಏನಂತಾರೆ? ಆಲೂಗಡ್ಡೆ ಬಟಾಟ. ಓಕೆ, ಪಾಲಕ ಓಕೆ, ಹಾಕಿ ದಾಲ್. ಓಕೆ, ಪಾಲಕ್ ಹಾಕಿರುವಂಥ ಒಂದು ದಾಲು, ಸ್ಯಾಲಡು. ಇನ್ನೂ ರೊಟ್ಟಿ ಬರ್ಬೇಕು ನನಗೆ. ರೈಸ್ ಬಂದಿದೆ, ಈರುಳ್ಳಿ, ಸ್ಯಾಲಡು, ನಿಂಬು. ಓಕೆ, ಜೋಳದ ರೊಟ್ಟಿ ಒಂದು ಬೇಕು. ಇನ್ನೇನು ಬರುತ್ತೆ? ಇಷ್ಟೇ. ಓಕೆ, ಎಸ್, ನಾವು ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ. 126 ರೂಪೀಸ್ಗೆ ಒಂದು ಪ್ಲೇಟ್ ಮೀಲ್ ಲೆಕ್ಕದಲ್ಲಿ ಕೊಡ್ತಾರೆ. ಏನೇನು ಬರುತ್ತೆ ಅಂದರೆ, ಫಸ್ಟ್ ಬನ್ನಿ, ಇಲ್ಲಿ ಆಲೂಗಡ್ಡೆದೊಂದು ಸಾಂಬಾರು ಟೈಪಲ್ಲಿ ಕೊಟ್ಟಿದ್ದಾರೆ. ಆಲೂಗಡ್ಡೆ ಸಾಗು ಅಥವಾ ಸಾಂಬಾರು ಅಂತಲೇ ಹೇಳ್ಬೋದು. ಈ ಒಂದು ಐಟಮ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಈ ಒಂದು ದಾಲು, ಈ ಇದಾಕ್ಬಿಟ್ಟು ಮಾಡಿರೋಂಥ ಒಂದು ದಾಲು, ಸೊಪ್ಪೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿರೋಂಥ ಒಂದು ದಾಲು. ಈ ಕಡೆ ಬಂದರೆ ಜೋಳದ ರೊಟ್ಟಿ, ಬಿಸಿ ಬಿಸಿಯಾಗಿ ಈಗ ಮಾಡ್ತಾ ಇರೋಂಥ ಒಂದು ಜೋಳದ ರೊಟ್ಟಿ, ಒಂದು ಚಪಾತಿ. ನಿಮ್ಮ ಇಷ್ಟ, ಚಪಾತಿ ಬೇಕಾದ್ರೆ ಚಪಾತಿ, ಜೋಳದ ರೊಟ್ಟಿ ಬೇಕಾದ್ರೆ ಜೋಳದ ರೊಟ್ಟಿ, ಯಾವ್ದು ಬೇಕಾದ್ರೆ ತೊಗೋಬೋದು. ಸೈಜ್ ಮಾತ್ರ ಪ್ಲೇಟ್ ಸೈಜ್ಗೆ ಇರುತ್ತೆ. ಈ ಕಡೆ ಬಂದರೆ ಶೇಂಗಾ ಪುಡಿ, ಇಲ್ಲಿನ ಸ್ಪೆಷಲ್ಲು ಶೇಂಗಾ ಪುಡಿ ಅನ್ನೋ ಒಂದು ಐಟಮ್ ಕೊಟ್ಟಿದ್ದಾರೆ. ಇದನ್ನು ನೀವು ರೊಟ್ಟಿ ಗಿಟ್ಟಿಗೆ ರೈಸ್ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇಲ್ಲಿ ಉಪ್ಪಿನಕಾಯಿ ಅಂತ ಕೊಟ್ಟಿದ್ದಾರೆ. ಇದು ಮಾವಿನಕಾಯಿ ಉಪ್ಪಿನಕಾಯಿ. ಈ ಕಡೆ ಬಂದರೆ ಸ್ಯಾಲಡಲ್ಲಿ ಇದು ಕೊಟ್ಟಿದ್ದಾರೆ, ಈರುಳ್ಳಿ ಮತ್ತು ನಿಂಬೆಹಣ್ಣು. ಇಲ್ಲಿ ಚಟ್ನಿ ತಾನೇ ಇದು? ಚಟ್ನಿ ಏನು ಚಟ್ನಿ ಇದು? ಸೌತೆಕಾಯಿ ಚಟ್ನಿ ಅಂತ ಕೊಟ್ಟಿದ್ದಾರೆ. ಅದರಿಂದ ಈ ಕಡೆ ಬಂದರೆ ವೈಟ್ ರೈಸ್. ಈ ಒಂದು ಪ್ಲೇಟ್ ಮೀಲಲ್ಲಿ ಬರುವಂಥದ್ದು ಸಫಿಷಿಯೆಂಟಾಗಿ ಒಬ್ಬರಿಗೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅಷ್ಟು ಕ್ವಾಂಟಿಟಿ ಇರೋದು. ಇನ್ನೂ ಹಾಕ್ತಾರೆ ಅಂದರೆ ಕೇಳಬೇಕು, ಹಾಕ್ತೀರ ಅಂದರೆ ಹಾಕ್ಸ್ಕೊಳ್ಳೋಣ. ಒಂದು ಪಾಪಡು. ಈ ಕಡೆ ಬಂದರೆ ಇದು ನಾನು ಎಕ್ಸ್ಟ್ರಾ ತೊಗೊಂಡಿರೋ ಐಟಮು, 34 ರೂಪೀಸ್ ಏನೋ ಹೇಳಿದ್ರು. ಇದು ಬಂದು ಶೇಂಗಾ ಹೋಳಿಗೆ. ನಾನು ಆಲ್ರೆಡಿ ಒಂದು ಜಾಗದಲ್ಲಿ ಟೇಸ್ಟ್ ಮಾಡಿದ್ದೆ, ತುಂಬ ಇಷ್ಟ ಆಗಿರೋದು. ಈ ಒಂದು ಜಾಗದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈ ಒಂದು ಐಟಮ್ನ ಆರ್ಡರ್ ಮಾಡಿದೆ. ಇದು ಕೂಡ ನಿಮಗೆ ಎಕ್ಸ್ಟ್ರಾ ನೀವು ಅಮೌಂಟ್ ಕೊಡಬೇಕಾಗುತ್ತೆ. 20 ರೂಪೀಸ್ ಏನು ಹೇಳಿದ್ರು. ಮಜ್ಜಿಗೆ ಒಂದು ಲೋಟ. ಇದು ನಿಮಗೆ ಕಾಂಪ್ಲಿಮೆಂಟ್ರಿ ಐಟಮು. ಈ ಒಂದು ಪ್ಲೇಟ್ ಮೀಲಲ್ಲೇ ಬರುವಂಥದ್ದು. ಒಂದು ಸಾಂಬಾರು ಕೊಟ್ಟಿದ್ದಾರೆ. ಇದು ರೈಸಿಗೆ ಚೆನ್ನಾಗಿರುತ್ತೆ.
ರೈಸ್ ಕೊಟ್ಟಿರೋಂಥ ಒಂದು ಸಾಂಬಾರು. ನಾವು ಫಸ್ಟು ಶೇಂಗಾ ಹೋಳಿಗೆ ತುಪ್ಪ ನೋಡಿ ಎತ್ತೆಚ್ಚು ಹಾಕ್ಬಿಟ್ಟಿದ್ರೆ ಎಷ್ಟು ಬಾರಿ ಬೇಕಾದ್ರೆ ಹಾಕ್ಸ್ಕೊಬೋದು. ನಾನು 2 ಸತ ತುಪ್ಪ ಉಯಿಸ್ಕೊಂಡಿದ್ದೀನಿ. ನೀಟಾಗಿ ಒಂದು ತುಪ್ಪ ಅಂತೂ ಒಂದು ಅರ್ಧ ಇಂಚು ಮೇಲೆ ಕೋಟಿಂಗ್ ಆಗಿದೆ. ಪ್ರಾಪರಾಗಿ ಸವರ್ಕೊಂಡು ತಿಂದ್ರಂತೂ ಅಷ್ಟು ಸಖತ್ತಾಗಿರುತ್ತೆ. ಈ ಒಂದು ಐಟಮ್ಮು ನಾರ್ತ್ ಕರ್ನಾಟಕದಲ್ಲಿ ಮಿಸ್ಸೇ ಮಾಡಬೇಡಿ. ಎಲ್ಲೋದ್ರೂ ಕೂಡ ಶೇಂಗಾ ಹೋಳಿಗೆನ ಪಕ್ಕಾ ಟ್ರೈ ಮಾಡಿ. ಇದು ಮೋಸ್ಟ್ಲಿ ಬೆಳಗ್ಗೆ ಮಾಡಿಟ್ಟಿರೋದು ಅನಿಸುತ್ತೆ. ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಬಿಸಿ ಬಿಸಿಯಾಗಿ ತಿಂದ್ರಿ ಅಂದ್ಕೊಳ್ಳಿ, ಸಾಫ್ಟಾಗಿ ಸಖತ್ತಾಗಿರುತ್ತೆ. ಹಂಗೆ ಸ್ವಲ್ಪ ಈ ಒಂದು ತುಪ್ಪದ ಜೊತೆಗೆ ಮಿಕ್ಸ್ ಹೊಡೆದು ಒಂದು ಬೈಟ್ ಮಾಡಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ತಿನ್ನೋಣ. ಆ ಶೇಂಗಾ ಏನಿದೆಯಲ್ಲ ಈವನ್ ಸ್ಪ್ರೆಡ್ ಆಗಿರುತ್ತೆ. ಬೆಲ್ಲ ಹಾಕಿರ್ತಾರೆ ಗೊತ್ತಾ, ಆ ಶೇಂಗಾ ಬೆಲ್ಲದ ಒಂದು ಸ್ವೀಟ್ನೆಸ್ನ ಇನ್ನೂ ಇನ್ಕ್ರೀಸ್ ಮಾಡುತ್ತೆ. ತುಪ್ಪ ಹಾಕೊಂಡು ತಿಂದಾಗ ಶೇಂಗಾ ತುಪ್ಪ ಡಾಮಿನೇಟ್ ಮಾಡುತ್ತೆ, ತುಪ್ಪ ಶೇಂಗಾ ಡಾಮಿನೇಟ್ ಮಾಡುತ್ತೆ. ಎರಡೂ ಕಾಂಪಿಟೇಷನ್ ಜೊತೆಗೆ ತಿನ್ನೋಕ್ಕಂತೂ ಅಲ್ಟಿಮೇಟ್ ಆಗಿದೆ. ಇದು ನಿಮಗೆ ಡೈಲಿ ಸಿಗುವಂಥದ್ದು 34 ರೂಪೀಸ್ ಒಂದು ಶೇಂಗಾ ಹೋಳಿಗೆ. ನಿಮಗೆ ಗುರುವಾರ ಬಂದರೆ ಸ್ಪೆಷಲಾಗಿ ಈ ಬೇಳೆ ಹೋಳಿಗೆ ಅಂತ ಮಾಡ್ತಾರೆ, ಅದು ಕೂಡ ಟೇಸ್ಟ್ ಮಾಡ್ಬೋದು. ಜೋಳದ ರೊಟ್ಟಿ, ಒಂದು ಸಾಫ್ಟ್ ಜೋಳದ ರೊಟ್ಟಿ, ಕೈಯಲ್ಲಿ ತಟ್ಟಿರುವಂಥ ಒಂದು ಜೋಳದ ರೊಟ್ಟಿ ಪ್ರಾಪರಾಗಿ ಬೇಯಿಸಿರ್ತಾರೆ, ಕೈಯಲ್ಲಿ ನೀಟಾಗಿ ತಟ್ಟು ತಿನ್ನಾಗಿ ಮಾಡಿರ್ತಾರೆ. ಪೇಪರ್ ಥರನೇ ಇರುತ್ತೆ. ಹೆವಿ ಎಕ್ಸ್ಪೀರಿಯನ್ಸ್ ಇರುವಂಥ ಜೋಳದ ರೊಟ್ಟಿ ಮಾಡೋರು ಎಲ್ಲ ಈ ಕಲಬುರ್ಗಿ ಇರುವಂಥ ಎಲ್ಲ ನಾನ್ ವೆಜ್ ಹೋಟ್ಲಾಗಲಿ ವೆಜ್ ಹೋಟ್ಲಾಗಲಿ ಈ ರೊಟ್ಟಿ ತಟ್ಟಿರುವಂಥ ಹೆವಿ ಎಕ್ಸ್ಪೀರಿಯನ್ಸ್ ಆಗಿರೋರು 20 ವರ್ಷ 30 ವರ್ಷ 40 ವರ್ಷ ಈ ಥರ ಎಕ್ಸ್ಪೀರಿಯನ್ಸ್ ಇರೋರೇ ಇರೋದ್ರಿಂದ ರೊಟ್ಟಿ ಅಂತೂ ಅಷ್ಟು ಸಾಫ್ಟಾಗಿ ಈವನ್ ಆಗಿ ತಿನ್ನಾಗಿ ಪೇಪರ್ ಥರ ಇರುತ್ತೆ. ಈ ಒಂದು ಆಲೂಗೆಡ್ಡೆ ಒಂದು ಗೊಜ್ಜು ಏನು ಬೇಕಾದ್ರೆ ಹೇಳ್ಬೋದು, ಗೊಜ್ಜು ಸಾಗು ಏನು ಬೇಕಾದ್ರೆ ಹೇಳ್ಬೋದು. ಇದರಲ್ಲಿ ನಾವು ಟ್ರೈ ಮಾಡುವ. ಖಾರವಾಗಿ ರೊಟ್ಟಿ ಜೊತೆಗೆ ತಿನ್ನೋದಂತೂ ಅಲ್ಟಿಮೇಟು ಬಾಂಬ್ ಆಗಿದೆ. ಸ್ವಲ್ಪ ಹಾಲು ಜೊತೆಗೆ ತಿನ್ನೋಣ. ಹಾಲು ಫ್ಲೇವರು ಹೆವಿ ಡಾಮಿನೇಟ್ ಮಾಡುತ್ತೆ. ಆ ಡಾಮಿನೇಷನ್ಗೆ ಖಾರ ಇನ್ನೂ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಲು ಫ್ಲೇವರು ಖಾರ ಜೊತೆಗೆ ತಿನ್ನೋಕ್ಕಂತೂ ಅಲ್ಟಿಮೇಟ್ ಆಗಿದೆ. ಸಾಫ್ಟ್ ಆಗಿರುವಂಥ ಒಂದು ಚಪಾತಿ, ಇದು ಕೂಡ ಎಷ್ಟು ತಿನ್ನಾಗಿ ಪೇಪರ್ ಥರ ಎಳೆದಿದ್ದಾರೆ ನೋಡಿ. ಒಂದು ಪ್ಲೇಟ್ಗಿಂತ ದೊಡ್ಡ ಸೈಜಲ್ಲಿ ಬರ್ತಂಥ ಚಪಾತಿ. ನೀವು ಕಲಬುರ್ಗಿಲಿ ಯಾವುದೇ ಜಾಗದಲ್ಲಿ ಚಪಾತಿ ಟ್ರೈ ಮಾಡಿ, ಲಿಟ್ರಲಾಗಿ ಈ ಸೈಜಲ್ಲೇ ಕೊಡ್ತಾರೆ. ಎಲ್ಲೂ ಕೂಡ ಚಪಾತಿಲಿ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಸೈಜ್ ಚಪಾತಿನ ಕೊಡ್ತಾರೆ. ಇಲ್ಲಿ ದಾಲ್ ಕೊಟ್ಟಿದ್ದಾರೆ. ದಾಲ್ ಜೊತೆಗೆ ಈ ಚಪಾತಿ ಇಟ್ಕೊಂಡು ಒಂದು ಬೈಟ್ ಮಾಡೋಣ. ಜಸ್ಟು ಪ್ಲೇನ್ ದಾಲ್ ತಿನ್ನೋದಕ್ಕಿಂತ ಈ ಥರ ಒಂದು ಸೊಪ್ಪಾಗಿರೋದು ದಾಲ್ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಚಪಾತಿಗಂತೂ ಅಷ್ಟು ಅಲ್ಟಿಮೇಟ್ ಕಾಂಬಿನೇಷನು. ಯಾವುದೇ ಐಟಮ್ ತೊಗೊಳ್ಳಿ ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ ಖಾರನ ಫೀಲ್ ಮಾಡ್ತೀರಾ. ಇದು ಹಸಿಮೆಣ್ಸಿನ್ಕಾಯಿ ಖಾರ, ಇದು ಒಣಮೆಣ್ಸಿನ್ಕಾಯಿ ಮಸಾಲ ಖಾರ. ಈ ಖಾರನ ಬೇರೆ ಈ ಖಾರನ ಬೇರೆ. ಇದು ತಿಂದಾದ ಮೇಲೆ ಬಿಟ್ಕೊಳ್ಳುತ್ತೆ. ಬಟ್ ಒಂಥರ ಮಜವಾಗಿದೆ. ಮಧ್ಯದಲ್ಲಿ ಶೇಂಗಾಲ ಹಾಕಿರ್ತಾರಲ್ಲ ಅಲ್ಟಿಮೇಟು. ಒಳ್ಳೆ ದಾಲ್. ಇವನು ದಾಲ್ನ ರೈಸ್ ಹಾಕ್ಕೊಂಡು ಲೈಟು ತುಪ್ಪ ಹಾಕೊಂಡು ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಚಪಾತಿ ಕೂಡ ಅಷ್ಟು ಸಖತ್ತಾಗಿದೆ. ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ, ಮುಕ್ಕಾಲು ಗಂಟೆ ಇಟ್ಕೊಳ್ಳಿ, ಚಪಾತಿ ಡ್ರೈ ಆಗಲ್ಲ. ಆ ಒಂದು ಇದನ್ಸಲ್ಲ, ಸಾಫ್ಟಾಗೇ ಇರುತ್ತೆ. ಒಂದು ಸಾಫ್ಟು ಚಪಾತಿ ಜೊತೆಗೆ ಲಾಸ್ಟ್ ಒಂದು ಬೈಟು ದಾಲಲ್ಲಿ. ಲಾಸ್ಟ್ ಐಟಮು, ಫೈನಲ್ ಐಟಮು ರೈಸು. ರೈಸ್ ನಿಮಗೆ ಹಾಕ್ಕೊಂಡು ಇಷ್ಟೇ ಕೊಡ್ತಾರೆ ಅನ್ಸುತ್ತೆ 126 ರೂಪೀಸ್ಗೆ. ನಾವು ಫಸ್ಟು ಇಲ್ಲಿ ಸಾಂಬಾರು ಕೊಟ್ಟಿದ್ದಾರೆ. ದಾಲ್ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ದಾಲ್ ಕಸ್ಟಮರ್ ಕೊಡಲ್ವಂತೆ, ಜಸ್ಟ್ ಏನು ಚಪಾತಿ ಕೊಡ್ತಾರಲ್ಲ ಅಷ್ಟು ಮಾತ್ರ. ರೈಸ್ಗೆಲ್ಲ ಇಲ್ಲ ಸರ್ ಕೊಡಲ್ಲ ಅಂತ ಹೇಳಿದ್ರು. ಒಂದು ಸಾಂಬಾರು, ಒಂದು ತಿಳಿ ಸಾಂಬಾರು ಹಾಕ್ಕೊಂಡು ರೈಸ್ಗೆ ಮಿಕ್ಸ್ ಮಾಡಿ ತಿಂದ್ರಂತೂ ಅಷ್ಟು ಸಖತ್. ತಿಳಿಯಾಗಿದ್ರು ಕೂಡ ಆ ಸಾಂಬಾರು ಆ ತಿಕ್ನೆಸ್ ನೋಡಿ, ತಿಳಿ ಅಂತ ಅನಿಸಿದ್ರು ಕೂಡ ರೈಸ್ಗೆ ಆದ ತಕ್ಷಣ ನೀಟಾಗಿ ಅಂಟ್ಕೊಂಡಿರುತ್ತೆ. ಸಾಂಬಾರ್ಗೆ ಏನಿದು ಸಾಂಬಾರು ಬಾಂದಿಟ್ಟು ಗನ್ ಪೌಡ್ರು. ಪೌಡರ್ ಈಗ ತುಪ್ಪ ಹಾಕ್ತೀರಾ? ಕಸ್ಟಮರ್ ಕೇಳಿದ್ರೆ ಹಾಕ್ತೀರಾ? ಹಾಕ್ತೀವಿ. ಓ, ನಾನು ಹಂಗೆ ತಿನ್ನೋಣ ಅಂತ ಕೂತಿದ್ದೆ. ಹಾಕ್ತೀವಿ. ಅವರು ಗನ್ ಪೌಡ್ರ್ ಹಾಕ್ಬಿಟ್ಟು ಫಸ್ಟ್ ಟೈಮು ಈ ಥರ ನಾರ್ತ್ ಕರ್ನಾಟಕ ಜಾಗದಲ್ಲಿ ಗನ್ ಪೌಡ್ರ್ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇರೋದು. ಹಾಂ, ಸಾಕು ಕೇಳಿದ್ರೆ ಹಾಕ್ತೀರಾ? ಮೀಲಲ್ಲೇ ಬರುತ್ತೆ. ಮೀಲಲ್ಲಿ ಬರಲಿ, ಇದು ಎಕ್ಸ್ಟ್ರಾ ಇದೆ. ಎಷ್ಟಾಗುತ್ತೆ? 6 rupees. ಹಾಂ, 6 ರೂಪೀಸ್ ಇನ್ಕ್ಲೂಡಿಂಗ್ ತುಪ್ಪ. ಹಾಂ. ಓ, 6 ರೂಪಾಯಿಗೆ ಗನ್ ಪೌಡ್ರ್ ಜೊತೆಗೆ ತುಪ್ಪನೂ ಕೊಡ್ತಾರೆ. 126 + 6 ಅಂದರೆ 132 ಆ ರೇಂಜ್ ಆಗುತ್ತೆ. ತುಪ್ಪ ಹಾಕ್ಸ್ಕೊಳ್ಳಿ, ಗನ್ ಪೌಡ್ರ್ ಹಾಕ್ಸ್ಕೊಳ್ಳಿ. ಈ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊತೀನಿ, ಅಲ್ಟಿಮೇಟ್ ಆಗಿರುತ್ತೆ. ಗನ್ ಪೌಡ್ರ್ ಜೊತೆಗೆ ಸಾಂಬಾರು, ತುಪ್ಪ ಎಲ್ಲ ಮಿಕ್ಸು. ಆ್ಯಕ್ಚುಲಿ ಇದನ್ನು ಈ ಥರ ಸಾಂಬಾರು ಹಾಕೊಂಡು ಟ್ರೈ ಮಾಡಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಪಪ್ಪು ಇಲ್ಲಿದೆಯಲ್ಲ ದಾಲ್ ಜೊತೆ ಟ್ರೈ ಮಾಡಿದ್ರೆ ಅಷ್ಟು ಸಖತ್ತಾಗಿರುತ್ತೆ. ಬಟ್ ದಾಲ್ ಎಕ್ಸ್ಟ್ರಾ ಕೊಡಲ್ಲ ಅಂತ ಹೇಳಿದರು. ನಾನು ಸೆಟ್ ಆಗಲ್ಲ ಅಂತ ಅಂದ್ಕೊಂಡೆ, ಬಟ್ ಪ್ರಾಪರಾಗಿ ಬ್ಲೆಂಡ್ ಆಗಿದೆ. ಒಂದು ಗನ್ ಪೌಡರ್ ಇದೆಯಲ್ಲ ಲೈಟಾಗಿ ಸ್ವೀಟ್ ಕೊಡುತ್ತೆ. ಆ ಸ್ವೀಟ್ ತಿಂಡ ಜೊತೆಗೆ ಸಾಂಬಾರು ಲೈಟಾಗಿ ಸ್ವೀಟ್ ಕೊಡುತ್ತೆ. ಬಟ್ ಎರಡೂ ಮರ್ಜಾಗಿ ತಿನ್ಬೇಕಾದ್ರೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಕನ್ವರ್ಟ್ ಆಗುತ್ತೆ. ತಿನ್ಬೇಕಾದ್ರೆ ಅವು ಹಿಟ್ಟಿದೆಯಲ್ಲ ಲಿಟ್ರಲ್ ನೀವು ಫೀಲ್ ಮಾಡ್ತೀರಾ, ಬಾಯಲಾಗಿ ಜ್ಯೂಸಿಯಾಗಿ ಕನ್ವರ್ಟ್ ಆಗುತ್ತೆ. ತಿನ್ಬೇಕಾದ್ರೆ ಅಷ್ಟು ಸಖತ್ತಾಗಿದೆ ಗುರು, ಒಳ್ಳೆ ಟೇಸ್ಟು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ಳಿ. 6 ರೂಪಾಯಿಗೆ ಪಕ್ಕ ಟು ಪಕ್ಕ ವರ್ತಿರುತ್ತೆ. ಜಸ್ಟ್ ರೈಸ್ ಹಾಕ್ಕೊಂಡು ಅದ್ಮೇಲೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಸಾಂಬಾರು ಹಾಕೊಂಡು ಹಾಕ್ತೀನಿ. ಎಲ್ಲದಕ್ಕೂ ಸೆಟ್ ಆಗುತ್ತೆ.
ಬಟ್ ನನಗೆ ಡೈರೆಕ್ಟ್ ಹಾಕಿರೋದ್ರಿಂದ ಇಷ್ಟು ರೈಸ್ ಮಾತ್ರ ಒಂದು ತುಪ್ಪ ಆಪ್ಟಾಗಿತ್ತು. ಹಂಗೆ ಟ್ರೈ ಮಾಡೋದು ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಗನ್ ಪೌಡರ್ ಜೊತೆಗಂತೂ ಅಲ್ಟಿಮೇಟ್ ಆಗಿದೆ. ಫಸ್ಟ್ ಟೈಮು ನಾರ್ತ್ ಕರ್ನಾಟಕ ಹೋಟ್ಲಲ್ಲಿ ಶೇಂಗಾ ಪುಡಿ ಕೊಡೋದು ನೋಡಿದ್ದೆ. ಗನ್ ಪೌಡರ್ ಕೊಡ್ತಾ ಇರೋದು ಒಂದು ಜಾಗದಲ್ಲಿ ಅಂತಲೇ ಹೇಳ್ಬೋದು. ನಿಜ ಒಂದು ಬೆಸ್ಟ್ ಟೇಸ್ಟ್ ಆಂಧ್ರ ಸ್ಟೈಲಲ್ಲಿ ತಿನ್ನಂಗಿರುತ್ತೆ. ಫೈನಲ್ ಆಗಿ ಒಂದು ತಿಕ್ಕಾಗಿರೋಂಥ ಮೊಸರು ಜೊತೆಗೆ ರೈಸ್ನ ಟ್ರೈ ಮಾಡಿದ್ರೆ ಅಲ್ಟಿಮೇಟ್ ಎಂಡ್ ಇರುತ್ತೆ. ಓಹೋ, ಮೊಸರು ಅಂತೂ ಅಷ್ಟು ತಿಕ್ಕು ಗುರು, ನೀಟಾಗಿ ಮಿಕ್ಸ್ ಮಾಡಿ ತಿಂದ್ರಂತೂ ಅಷ್ಟು ಸಖತ್ತಾಗಿರುತ್ತೆ. ಒಂದು ಹಿತವಾಗಿರುತ್ತೆ, ಹೆಂಡಿಂಗ್ ಆಗಿರುತ್ತೆ. ಊಟ ನಿಮಗೆ ಲೈಟ್ ಅನಿಸುತ್ತೆ ಗುರು. ಮೊಸರನ್ನಂತೂ ಅಷ್ಟು ಹಿತವಾಗಿದೆ. ಫೈನಲ್ ಆಗಿ ಇಷ್ಟು ತಿಕ್ಕಾಗಿರೋಂಥ ಮೊಸರು ಏನು ಮಾಡ್ಕೊಂಡಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳಿದ್ನಲ್ಲ, ನಿಜ ಅಲ್ಟಿಮೇಟ್ ಆಗಿದೆ. ಹಿತವಾಗಿ ತಿಂದು ಹಿತವಾಗಿ ಏನು ಮಾಡ್ಕೊಳ್ಳೋಕ್ಕೆ ಈ ಒಂದು ಜಾಗ ಅಂತೂ ಬೆಸ್ಟ್ ಜಾಗ. 120 rupeesಗೆ ನಿಮಗೆ ಅನ್ಲಿಮಿಟೆಡ್ ಮೀಲ್ ಅಂತಲ್ಲ, ಲಿಮಿಟೆಡ್ ಮೀಲು ಸಫಿಷಿಯೆಂಟಾಗಿ ಕೊಡ್ತಾರೆ. ಒಬ್ಬರಿಗೆ ಪ್ರಾಪರ್ ಆಗಿರುತ್ತೆ. ನಾನು ಕಮ್ಮಿ ಆಗುತ್ತೆ ಅಂದ್ಕೊಂಡೆ, ಬಟ್ ನನಗೆ ಒಂಥರ ಬ್ಯಾಲೆನ್ಸಿಂಗ್ ಆಗಿದೆ, ಪ್ರಾಪರ್ ಆಗಿದೆ. ಹೆವಿನೂ ಒಂದ್ಸಲ ಕಮ್ಮಿನೂ ಒಂದ್ಸಲ ಬ್ಯಾಲೆನ್ಸ್ ಆಗಿ ಕೊಡ್ತಾರೆ. ಇವಾಗ ಇಲ್ಲಿರುವಂಥ ಒಂದು ಶೇಂಗಾ ಪುಡಿ ಮೊಸರು ಎಲ್ಲ ಮರ್ಜ್ ಮಾಡಿ ತಿಂದ್ರಂತೂ ಅಷ್ಟು ಸಖತ್ತಾಗಿರುತ್ತೆ. ಒಂದು ಬೈಟು ಶೇಂಗಾ ಪುಡಿ ಅಂತೂ ಆನ್ ದ ಪಾಯಿಂಟು, ಅಲ್ಟಿಮೇಟು. ಪ್ಲೇನಾಗಿ ಮೊಸರು ತಿಂದಾಗ ಹಿತ ಅನಿಸುತ್ತೆ, ಶೇಂಗಾ ಪುಡಿ ಹಾಕೊಂಡು ತಿಂದಾಗ ಬ್ಲಾಸ್ಟ್ ಆಗಿರುತ್ತೆ. ಏನೋ ಒಂದು ಸಾಂಬಾರಲ್ಲಿ ತಿಂತಾಯಿದ್ದೀವಿ, ಯಾವುದೋ ಒಂದು ತಿಕ್ಕಾಗಿರೋಂಥ ಗೊಜ್ಜಲ್ಲಿ ತಿಂತಾಯಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಲಿಟ್ರಲ್ ಆಗಿ ಆ ಒಂದು ಪ್ಲೇನ್ ಮೊಸರು ತಿಂತೀವಿ ಅನ್ನೋ ಫೀಲ್ ಕೊಡೋಲ್ಲ. ಖಾರ ಇದೆ, ಶೇಂಗಾ ಪುಡಿ ಇದೆ, ಮಿಡ್ಡಲ್ಲಿ ಆ ಶೇಂಗಾ ಫ್ಲೇವರ್ ಇದೆ. ಕಂಪ್ಲೀಟಾಗಿ ಎಲ್ಲನೂ ಮರ್ಜಾಗಿ ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾ ಇದೆ. ಶೇಂಗಾ ಪುಡಿ ಜೊತೆಗೆ ರೈಸ್ನಂತೂ ಪಕ್ಕಾ ಟ್ರೈ ಮಾಡಿ, ಇನ್ಕ್ಲೂಡಿಂಗ್ ಮೊಸರು ಹಾಕ್ಕೊಂಡು. ಸರ್ ಮಜ್ಜಿಗೆ ಇದು ಎಕ್ಸ್ಟ್ರಾ 20 ರೂಪಾಯಿ ಅಂತ. ಮಸಾಲ ಮಜ್ಜಿಗೆನೇ, ಬಟ್ ಮಸಾಲ ಜಾಸ್ತಿ ಗೊತ್ತಾಗಲ್ಲ. ಪ್ಲೇನ್ ಆಗಿರೋಂಥ ಒಂದು ಮಜ್ಜಿಗೆ. ಲಾಸ್ಟ್ ಹೆಂಡಿಂಗ್ ಒಂದು ಒಳ್ಳೆ ಚೆನ್ನಾಗಿರುತ್ತೆ. ಸೊ ಒಂದು ಜಾಗದ ಬಗ್ಗೆ ಹೇಳ್ಬೇಕಂತಾರೆ, ಗಜಾನನ ಮೀಲ್ಸು ಈ ಸಂಗಮ್ ಥಿಯೇಟ್ರ್ ಇದೆಯಲ್ಲ, ಈ ಚಪ್ಪಲ್ ಮಾರ್ಕೆಟ್ ಅಂತಾರೆ. ಸಂಗಮ್ ಥಿಯೇಟ್ರಿಂದ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಕಂಪ್ಲೀಟ್ ಮಾರ್ಕೆಟ್ ಸೆಕ್ಟರ್ ಇದೆ. ಸಂಗಮ್ ಥಿಯೇಟ್ರ್ ಹತ್ರ ಗಜಾನನ ಮೀಲ್ಸ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಗೂಗಲಲ್ಲಿ ಕೂಡ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಇದೆ. ಗಜಾನನ ಮೀಲ್ಸ್ ಅಂತ ಕರೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ತೋರಿಸುತ್ತೆ. ಸೊ ನನ್ನ ಟ್ರಾವೆಲ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕಲಬುರಗಿನೆಲ್ಲ ಕವರ್ ಮಾಡಿದ್ದು ನಿಮಗೆ ಎಂಡಲ್ಲಿ ಬರುವಂಥ ಒಂದು ವಿಡಿಯೋ ಆಗಿರುತ್ತೆ. ಬಿಕಾಸ್ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಫೇಮಸ್ ಫುಡ್ನೆಲ್ಲ ಕವರ್ ಮಾಡಿ ನಾನು ಹೊರಡೋ ಸಮಯಕ್ಕೆ ಬಂದಿದ್ದೀನಿ. ಬಿಕಾಸ್ ಕಂಟಿನ್ಯೂಸ್ ಶೂಟು. ಇವತ್ತು ಬೆಳಗಿನ ಜಾವನು ಶೂಟ್ ಮಾಡಿದ್ದೀನಿ, ನಾನು ಮಿಡ್ ನೈಟ್ವರೆಗೂ ಶೂಟ್ ಮಾಡಿದ್ದೀನಿ. 2 ಅವರ್ ನಿದ್ದೆ ಮಾಡಿಕೊಂಡು ಕಂಟಿನ್ಯೂಸ್ ಶೂಟ್ ಮಾಡ್ತಾಯಿದ್ದೀನಿ. ಇದು ಮುಗಿಸ್ಕೊಂಡು ಸಂಜೆ ಒಂದು ಶೂಟ್ ಇದೆ, ಅದು ನಿಮಗೆ ಲಾಸ್ಟ್ ವಿಡಿಯೋ ಆಗಿರುತ್ತೆ ಅಂದ್ಕೊತೀನಿ. ಇದು ಲಾಸ್ಟ್ 2ನೇ ವಿಡಿಯೋ, ಲಾಸ್ಟ್ ಒಂದು 2ನೇ ವಿಡಿಯೋ ಆಗಿರುತ್ತೆ. ಅದು ಲಾಸ್ಟ್ ವಿಡಿಯೋ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಆ್ಯಸ್ ಬರ್ ಪ್ಲ್ಯಾನು ಬಂದರೆ ಇದು ಲಾಸ್ಟಲ್ಲಿ ಬರ್ತಿಲ್ಲ, ಅದು ಲಾಸ್ಟಲ್ಲಿ ಬರುತ್ತೆ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಹೇಳಿದ್ನಲ್ಲ, ಟ್ರಾವೆಲ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಬರ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮೂರಲ್ಲಿರುವಂಥ ಯಾವುದೋ ಫುಡ್ನ ರೆಕಮೆಂಡ್ ಮಾಡಬೇಕು, ನಾನು ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ನೀವು ನನಗೆ ರೆಕಮೆಂಡ್ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಆಲ್ಮೋಸ್ಟ್ ಖಾಲಿ ಮಾಡಿದ್ದೀನಿ, ಹೊರಡ್ತೀನಿ. ಟೇಕ್ ಕೇರ್, ಬಾಯ್.